ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈಸಿಯಾಗಿ ವೆಬ್ಸೈಟಿಗೆ ರೀಚ್ ಆಗಿ ನೋಟಿಫಿಕೇಶನ್ ನ ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ವೆಬ್ಸೈಟ್ ಬಂದಾಗ ಈ ತರ ಹೋಮ್ ಪೇಜ್ ತೋರಿಸ್ತಾ ಹೋಗುತ್ತೆ. ಈ ಹಿಂದೆ ನೀವು ಒಂದು 2 ತಿಂಗಳ ಹಿಂದೆ ನೀವು ಕರ್ನಾಟಕ ಹೈಕೋರ್ಟ್ ನ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ. ಈಗ ಮತ್ತೊಂದ್ಸತಿ ಏನಂತಂದ್ರೆ ಮತ್ತೆ ಅಪ್ಲಿಕೇಶನ್ ನ ಬಿಟ್ಟಿದ್ದಾನೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಸಲ್ಲಿಸಬಹುದು ಮತ್ತೆ ಹೇಗೆ ಸಲ್ಲಿಸೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಇಲ್ಲಿ ನೀವು ಏನಂತಂದ್ರೆ ಇಲ್ಲಿ ನೋಟಿಫಿಕೇಶನ್ ನೋಡೋಣ. ಫಸ್ಟ್ ಗೆ ನೋಟಿಫಿಕೇಶನ್ ಬಂದ್ರೆ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ನೀವು ಗ್ರೂಪ್ ಡಿ ಹುದ್ದೆಗಳಿಗೆ ಕರ್ನಾಟಕ ಹೈಕೋರ್ಟ್ ನ ಗ್ರೂಪ್ ಡಿ ಹುದ್ದೆಗಳಿಗೆ ಬಂದು ಅಪ್ಲಿಕೇಶನ್ ಬಂದ್ಬಿಟ್ಟು 31 ಜುಲೈ 2026 ಒಳಗಡೆ ನೀವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಪೋಸ್ಟ್ ಗಳು ನೋಡೋದಾದ್ರೆ ಟೋಟಲ್ ಏನು ಅಂತಂದ್ರೆ 100 ಪೋಸ್ಟ್ ಗಳು ಇದಾವೆ. ಇಲ್ಲಿ 90 ಇದಾವೆ. ಇಲ್ಲಿ ಲಿಫ್ಟ್ ಅಟೆಂಡರ್, ಅಸಿಸ್ಟೆಂಟ್ ಬೈಂಡರ್, ಟೈಲರ್, ದೋಬಿ, ಪ್ಯೂನು, ವಾಚ್ಮೆನ್, ಸ್ವೀಪರ್ಸ್ ಬಂದ್ಬಿಟ್ಟು ಹೌಸ್ ಕೀಪಿಂಗ್ ಬಂದ್ಬಿಟ್ಟು 90 ಹುದ್ದೆಗಳು ಇದಾವೆ. ಇಲ್ಲಿ ಟೋಟಲಿ ಬಂದ್ಬಿಟ್ಟು ಇಲ್ಲಿ ಸ್ಟಾರ್ ಸಾಕಿರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಬ್ಯಾಕ್ಲಾಗ್ ಪೋಸ್ಟ್ ಆಗಿರ್ತವೆ. ಇಲ್ಲಿ ಏನಂತಂದ್ರೆ ನೀವು ಈ ಒಂದು ಹಿಂದೆ 2 ತಿಂಗಳ ಹಿಂದೆ ಯಾರೆಲ್ಲ ಈ ಕರ್ನಾಟಕ ಹೈಕೋರ್ಟ್ ನ ಗ್ರೂಪ್ ಡಿ ಹುದ್ದೆಗಳಿಗೆ ಸಲ್ಲಿಸಿದ್ರಲ್ಲ ಅವರೆಲ್ಲ ಯಾವುದೇ ತರದ ಅಪ್ಲಿಕೇಶನ್ ಸಲ್ಲಿಸುವ ಅಗತ್ಯ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. The candidates who have submitted online application in response to the notification need not apply afresh or pre-application fee. However, they shall comply with the following instructions. ಇಲ್ಲಿ ನೋಡ್ರಿ, ನೀವು ಈ ಹಿಂದೆ ಒಂದು 2 ತಿಂಗಳ ಹಿಂದೆ ಯಾರೆಲ್ಲ ಒಂದು ಕರ್ನಾಟಕ ಗ್ರೂಪ್ ಡಿ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿದಾರಲ್ಲ ಅವರು ಯಾವುದೇ ತರದ ಅಪ್ಲೈ ಮಾಡೋದಿಲ್ಲ ಮತ್ತೆ ಯಾವುದೇ ತರ ಫೀನು ಕಟ್ಟುವ ಆಗಿಲ್ಲ. ಇಲ್ಲಿ ಏನಂತಂದ್ರೆ SC/ST ಕ್ಯಾಟಗರಿ ಅವರು ನೀವು ಓದ್ಸತಿ ಒಂದು ಅಪ್ಲಿಕೇಶನ್ ಅಲ್ಲಿ ಏನಂತಂದ್ರೆ ಕ್ಯಾಟಗರಿ ಗ್ರೂಪ್ ಅದರಲ್ಲಿ ಕ್ಯಾಟಗರಿ ಎ, SC/ST ಕ್ಯಾಟಗರಿ ಎ, ಬಿ, ಸಿ ಅಂತ ಯಾರು ಅಪ್ಡೇಟ್ ಮಾಡಿಲ್ಲವೋ ಅವ್ರನ್ನ ಏನಂತಂದ್ರೆ ನೀವು ಕ್ಯಾಟಗರಿನ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ SSLC ಡೀಟೇಲ್ಸ್ ನ ಯಾರು ಒಂದು SSLC ಡೀಟೇಲ್ಸ್ ನ ಬಿಟ್ಟು ಯಾರಾದ್ರೂ ಹೈಯರ್ ಕ್ವಾಲಿಫಿಕೇಶನ್ ನ ಅಪ್ಡೇಟ್ ಮಾಡೋದಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಏನು ಯಾರೇ ಬಹಳ ಹೈಯರ್ ಕ್ವಾಲಿಫಿಕೇಶನ್ ಆಗಿದ್ರೆ ಏನಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಒಂದು ಡೀಟೇಲ್ಸ್ ನ SC/ST ಎ ಅಥವಾ ಬಿ ಅಥವಾ ಸಿ, SC/ST ಅಂತ ಸೆಲೆಕ್ಟ್ ಮಾಡೋ ಅಪ್ಲಿಕೇಶನ್ ಹಾಕಿರ್ತಾರೆ ಓದ್ಸತಿ, ಎ ನೋ, ಬಿ ನೋ, ಸಿ ನೋ ಅಂತ ಯಾರು ತುಂಬಿರಲ್ಲ ಅಂತ ಅಪ್ಲಿಕೇಶನ್ ನ ಫರ್ದರ್ ಪ್ರೊಸೆಸ್ ಗೆ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದಾರೆ. ಇಲ್ಲಿ ನೀವು ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ ಇದಾವೆ ಅಂತ ಇಲ್ಲಿ ನೋಡ್ಕೋಬಹುದು. ಇದು ಬಂದ್ಬಿಟ್ಟು ಏನಂತಂದ್ರೆ ಪ್ಯೂನು, ವಾಚ್ಮೆನ್, ಸ್ವೀಪರ್, ಹೌಸ್ ಕೀಪಿಂಗ್ ಬಂದು ಎಷ್ಟು ಹುದ್ದೆಗಳು ಇದಾವೆ. ನೀವು ಈ ಒಂದು ಅಪ್ಲಿಕೇಶನ್ ನ ಸಲ್ಲಿಸಬೇಕಾದ್ರೆ ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ ಗಳು ಇದಾವೆ ಅಂತ ನೋಡಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಅನ್ರಿಸರ್ವ್ಡ್ ಇದ್ದವರು ಅಂದ್ರೆ ಈಗ ಸಪೋಸ್ ನಿಮ್ದು ರೂರಲ್ ಕ್ಯಾಂಡಿಡೇಟ್ ಇದೆ, ಕನ್ನಡ ಮೀಡಿಯಂ ಇಲ್ಲ ಅಂತಂದ್ರು ಅಪ್ಲೈ ಮಾಡ್ಬೋದು. ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಬರ್ತಾ ಹೋಗ್ತೀರಾ. ನಿಮ್ಮ ಕ್ಯಾಟಗರಿ ವೈಸ್ ಪೋಸ್ಟ್ ಗಳು ಇದ್ರೆ ಮಾತ್ರ ಒಂದೇ ಇರ್ಲಿ ಅಪ್ಲೈ ಮಾಡ್ಬೋದು, ಒಂದು ಇಲ್ಲ ಅಂದ್ರೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲೆಲ್ಲ ನೋಡ್ಕೋಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಬ್ಲೈಂಡ್ನೆಸ್, PWD ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ರಿಸರ್ವೇಶನ್ ಇದೆ. ಲಿಫ್ಟ್ ಅಟೆಂಡರ್ ಬಂದ್ರೆ ಎಷ್ಟು ಪೋಸ್ಟ್ ಗಳು ಇದಾವೆ, ಟೋಟಲ್ ಬಂದ್ಬಿಟ್ಟು 5 ಪೋಸ್ಟ್ ಗಳು ಇದಾವೆ. ಇಲ್ಲಿ ಕ್ಯಾಟಗರಿ 1 ನೋಡ್ರಿ 2A 2B ನವರು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರಲ್ಲ. ಅಸಿಸ್ಟೆಂಟ್ ಬೈಂಡರ್ ಬಂದ್ಬಿಟ್ಟು ಒಂದೇ ಒಂದಿದೆ. ಟೈಲರಿಗೆ ಬಂದು ಒಂದೇ ಒಂದಿದೆ. ದೋಬಿಗೆ ಬಂದು ಒಂದೇ ಒಂದಿದೆ. ಇಲ್ಲಿ ಸ್ಕೇಲ್ ಆಫ್ ಪೇ ಎಷ್ಟಿದೆ, ಎಷ್ಟು ನಿಮ್ಗೆ ಪೇ ಸ್ಕೇಲ್ ನ ಕೊಡ್ತಾ ಹೋಗ್ತಾರೆ ಅಂತ ಇದೆ. ಲಿಫ್ಟ್ ಅಟೆಂಡರ್ಗೆ ಎಷ್ಟು ಅಂತಂದು ಇಲ್ಲಿ ಯಾವ ರೀತಿ ನಿಮ್ಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತಂದು ಇಲ್ಲೇ ಇದೆ. ಈ ಎಲ್ಲಾ ಗ್ರೂಪ್ ಡಿ ಹುದ್ದೆಗಳಿಗೆ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಪ್ಯೂನಿಗೆ ಬಂದ್ರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು. ಪ್ಯೂನ್ಸ್, ವಾಚ್ಮೆನ್, ಸ್ವೀಪರ್, ಹೌಸ್ ಕೀಪಿಂಗ್ ಬಂದ್ರೆ ನೀವೇನಂತಾರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕಾಗತ್ತೆ. ಅದೇ ತರ ನೀವು ಲಿಫ್ಟ್ ಅಟೆಂಡರ್ ಬಂದ್ರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು, ಲಿಫ್ಟ್ ಆಪರೇಟ್ ಮಾಡ್ಲಿಕ್ಕೆ ಬರ್ಬೇಕು. ಅಸಿಸ್ಟೆಂಟ್ ಬೈಂಡರ್ ಬಂದ್ಬಿಟ್ಟು 2 ವರ್ಷ SSLC ಓದಿರ್ಬೇಕಾಗತ್ತೆ, ಮತ್ತೆ ಬೈಂಡಿಂಗ್ SSLC ಓದಿರ್ಬೇಕಾಗತ್ತೆ, ಮತ್ತೆ 2 ವರ್ಷ ಬೈಂಡಿಂಗ್ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗತ್ತೆ. ಟೈಲರಿಗೆ ಬಂದ್ಬಿಟ್ಟು
3 ವರ್ಷನಾದ್ರೂ ಟೈಲರಿಂಗ್ ಅಪ್ಲೈ ಮಾಡ್ತಿದ್ರ ಅಂತ 3 ವರ್ಷನಾದ್ರೂ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗತ್ತೆ. ಅದೇ ತರ ಧೋಬಿ ಬಂದ್ರೆ ಮತ್ತೆ ಧೋಬಿಯಾಗಿ ವರ್ಕ್ ಮಾಡಿರ್ಬೇಕು ಅಂತ ಇಲ್ಲಿದೆ. ಏಜ್ ಲಿಮಿಟ್ ನ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿಗೆ 40 ವರ್ಷ ಇದೆ. ಅದೇ ತರ ಕ್ಯಾಟಗರಿ 2A 2B 3A 3B ಬಂದ್ಬಿಟ್ಟು 43 ವರ್ಷ ತನಕ ಇದೆ. SC ST ಕ್ಯಾಟಗರಿ ಬಂದ್ರೆ 45 ವರ್ಷ ತನಕ ಇದೆ. ಅಪ್ಲಿಕೇಶನ್ ಫೀನ ಬಂದ್ರೆ ಜನರಲ್ ಮೆರಿಟ್ ನವರಿಗೆ 200 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಕ್ಯಾಟಗರಿ 2A 2B 3A 3B ಬಂದ್ರೆ 200 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. SC ST ನವರು ಬಂದ್ಬಿಟ್ರೆ 100 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೆಲ್ಲ ಇನ್ಸ್ಟ್ರಕ್ಷನ್ಸ್ ಇದಾವೆ, ಯಾವ ರೀತಿ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕು ಅಂತಂದು ಎಲ್ಲ ಇಲ್ಲಿ ಇದೆ. ನಿಮ್ಗೆಲ್ಲ ನೀವು ನೋಡ್ಕೋಬಹುದು. ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ನಲ್ಲೂ ಇದೆ. ನೋಟಿಫಿಕೇಶನ್ ನ ನೀವು ಇಂಗ್ಲಿಷು ಅಥವಾ ಕನ್ನಡದಲ್ಲಿ ನೀವು ಓದ್ಕೋಬಹುದು. ಮತ್ತೆ ನಾನು ಇಲ್ಲಿ ಬ್ಯಾಕ್ ಬಂದ್ರೆ ಮತ್ತೆ ನೋಟಿಫಿಕೇಶನ್ ನ ಬಂದ್ರೆ ಇಲ್ಲಿ ಈ ತರ ಬಂದ್ರೆ ಇಲ್ಲಿ ಬರ್ತಾ ಹೋಗುತ್ತೆ. ನೀವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕಂತ ಇದ್ದೀರಾ. ಇಲ್ಲಿ ಪ್ಯೂನ್ ಗಳಿಗೆ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಲಿಫ್ಟ್ ಅಟೆಂಡರ್ ಗಳಿಗೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಅದೇ ತರ ಅಸಿಸ್ಟೆಂಟ್ ಬೈಂಡರ್ ಬಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಒಂದೇ ಒಂದು ಟೈಲರು ಒಂದು ಧೋಬಿ ಇಲ್ಲಿದೆ ಈ ತರ. ಇಲ್ಲಿ KKR ನಲ್ಲೂ ಎಷ್ಟು ಪೋಸ್ಟ್ ಗಳು ಇದಾವೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ನೋಡ್ಕೊಂಡು KKR ಗೂ KKR ಅಪ್ಲೈ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಅಪ್ಲೈ ಕ್ಲಿಕ್ ಮಾಡ್ಬೇಕಾಗತ್ತೆ. ಅದೇ ತರ ಗ್ರೂಪ್ ಡಿ RPC ಪ್ಯೂನ್ RPC ಅಂತ ಬಂದ್ರೆ ರೆಸಿಡ್ಯೂಲ್ ಪೇರೆಂಟ್ ಕ್ಯಾಟರಿ. ಏನ್ KKR ಕ್ಯಾಟಗರಿ KKR ರೀಜನ್ ಅಂತ ಬಂದ್ರೆ ನೀವು ಹೈದರಾಬಾದ್ ಕರ್ನಾಟಕ ರೀಜನ್, ಅದರಲ್ಲಿ ರಾಯಚೂರು ಗುಲ್ಬರ್ಗ ಇವು ಯಾವ ಬರ್ತಾವಲ್ಲ ಇವೆಲ್ಲ KKR ಕ್ಯಾಟಗರಿಗೆ ಬರ್ತಾ ಹೋಗುತ್ತೆ. RPC ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಯಾವ್ದು ಬೇರೆ ಬರುತ್ತಲ್ಲ, ಬೆಂಗಳೂರು ಮೈಸೂರು ದಾವಣಗೆರೆ ಚಿತ್ರದುರ್ಗ ಇವೆಲ್ಲ RPC ಅಂಡರ್ ಬರ್ತಾ ಹೋಗುತ್ತೆ. ಇಲ್ಲಿ ಗ್ರೂಪ್ ಡಿ RPC ಟು ಅಪ್ಲೈ ಕ್ಲಿಕ್ ಹಿಯರ್ ಅಂತ ಇದೆ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ 31/7/2026 ತನಕ ಈ ಒಂದು ಲಾಸ್ಟ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಯಾವ ರೀತಿ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕಾಗತ್ತೆ, ಬಾಲ್ ಪಾಯಿಂಟ್ ಪೆನ್ ಇಂದ ಸೈನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಸೈನ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಪೇಮೆಂಟ್ ನ ಬಂದ್ಬಿಟ್ಟು 31/7. ಇಲ್ಲಿ ನೋಡ್ರಿ ಕ್ಯಾಟಗರಿ 2A 2B 3A 3B ಬಂದ್ರೆ 200 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ 100 ರೂಪಾಯಿ ಫೀನ SC ST ಕ್ಯಾಟಗರಿ ಇರೋ ಅಪ್ಲೈ SC ST ಕ್ಯಾಟಗರಿ ಏನಂತಂದ್ರೆ 100 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ನಾವು ಬೆಂಗಳೂರು ಕೋರ್ಟ್ ಅಲ್ಲಿ, ಬೆಂಗಳೂರು ಸಿವಿಲ್ ಕೋರ್ಟ್ ಅಲ್ಲಿ ಇರ್ಲಿ, ಚಿಕ್ಕಮಗಳೂರು ಹೈಕೋರ್ಟ್ ಅಲ್ಲಿ ಇರ್ಲಿ, ಇಲ್ಲಿ ಏನಂತಂದ್ರೆ ನಾವು ಯಾವುದೇ ತರಹದ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡುವಂತದ್ದು ಇರ್ತಿದ್ದಿಲ್ಲ. ಇಲ್ಲಿ ಏನಂತಂದ್ರೆ ನಿಮ್ದು ಇಲ್ಲಿ ಏನಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಇತ್ತಂದ್ರೆ ಅದನ್ನ PDF ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ನ ಸ್ಕ್ಯಾನ್ ಮಾಡಿ PDF ಫೈಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. PWD ಇತ್ತಂತಂದ್ರೆ ಮತ್ತೆ ರೂರಲ್ 1st to 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಇತ್ತಂದ್ರೆ, ಯಾವುದೇ ತರ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ಇತ್ತಂದ್ರೆ ಏನಂತಂದ್ರೆ ಅವನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ ತರ ಇದೆ ಅಂತಂದು ಇಲ್ಲಿ ಮತ್ತೇನಂತಂದ್ರೆ ರೀಪ್ರಿಂಟ್ ಅಪ್ಲಿಕೇಶನ್ ನ ರೀಪ್ರಿಂಟ್ ಹೆಂಗ್ ಮಾಡೋದು ಅಂತಂದು ಇಲ್ಲಿದೆ. ಇಲ್ಲಿ ಜಸ್ಟ್ ಏನಿಲ್ಲ, ನೀವು ಆನ್ಲೈನ್ ಅಪ್ಲಿಕೇಶನ್ ನ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಐ ಅಕ್ಸೆಪ್ಟ್ ದಟ್ ಐ ಹ್ಯಾವ್ ಗೋನ್ ಥ್ರೂ ಆಲ್ ಇನ್ಸ್ಟ್ರಕ್ಷನ್ಸ್ ಇದೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ ನೀವು ಇಲ್ಲಿ ಏನಿಲ್ಲ, ನಿಮ್ಮ ನೇಮ್ ಆಫ್ ದ ಅಪ್ಲಿಕೆಂಟ್ ನ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಅದನ್ನ ನೀವು ಇಲ್ಲಿ ತುಂಬಬೇಕಾಗತ್ತೆ. ಫಾದರ್ ನ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಫಾದರ್ ನ ನೇಮ್, ಫಾದರ್ ಮದರ್ ಅಂತಿದೆ, ನೀವು ಯಾರಿದ್ದಾರೆ ಅವರ ಒಂದು ಹೆಸರು ತುಂಬಬೇಕಾಗತ್ತೆ. ಫಾದರ್ ಆದ್ರೆ ತುಂಬ್ರಿ, ನೀವು ನಿಮ್ಮ ಇಷ್ಟ ಮದರ್ ಆದ್ರೆ ತುಂಬ್ರಿ. ಇಲ್ಲಿ ಮೇಲ್ ಅಥವಾ ಫಿಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಇದೆ ಅದನ್ನ ತುಂಬಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ನ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ತುಂಬಿದ್ರೆ ಇಲ್ಲಿ ಎಷ್ಟು ವರ್ಷ ಅಂತ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಓದ್ಸತಿ ಏನಂತಂದ್ರೆ SC ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಯಾವುದೇ ತರಹದ ಇದು ಏನ್ ಬರ್ತಿದ್ದಿಲ್ಲ. ಈ ಸಲ ಏನ್ ಮಾಡಿದಾರೆ ಅಂತಂದ್ರೆ ನೀವು SC ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ABC ಬರುತ್ತಲ್ಲ ಅದನ್ನ ತುಂಬಬೇಕಾಗತ್ತೆ. SC ಅಥವಾ ST ನವರಿಗೆ ಬರುತ್ತಿರ್ಬೋದು, ಇಲ್ಲಿ ಅದನ್ನು ತುಂಬಬೇಕಾಗತ್ತೆ. ಅದೇ ತರ ಯಾವ್ದಾದ್ರು 2A 2B ಇದ್ರೆ ಇಲ್ಲಿ ಯಾವುದೇ ತರ ತುಂಬುವ ಅವಶ್ಯಕತೆ ಇಲ್ಲ. ಸಬ್ ಕ್ಯಾಸ್ಟ್ ಯಾವ್ದು ಬರುತ್ತೆ ನಿಮ್ದು, ಇಲ್ಲಿ ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಸಬ್ ಕ್ಯಾಸ್ಟ್ ಇದ್ರೆ ತುಂಬ್ರಿ, ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲಿ ನಾನು SC ಅಂತ ಸೆಲೆಕ್ಟ್ ಮಾಡಿ ನೋಡ್ತೇನೆ, ಇಲ್ಲಿ ಸಬ್ ಕ್ಯಾಸ್ಟ್ ಬರ್ತಿಲ್ಲ. ಇಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ನೋಡಿ, ಇಲ್ಲಿ ಸಬ್ ಕ್ಯಾಟ್ ಆಪ್ಷನ್ ಬಂತಂದ್ರೆ ಇಲ್ಲಿ ತುಂಬಿ, ಇಲ್ಲ ಅಂತಂದ್ರೆ ಇಲ್ಲ. ಸರ್ಟಿಫಿಕೇಟ್ ನಂಬರ್ನ, ಜಾತಿಯ ಒಂದು ಸರ್ಟಿಫಿಕೇಟ್ ನಂಬರ್ನ, ಡೇಟ್ ಆಫ್ ಸರ್ಟಿಫಿಕೇಟ್ ತುಂಬ್ರಿ. ನೀವು RPC ಅಪ್ಲೈ ಮಾಡ್ತೀರಿ, ಇಲ್ಲಿ S ಅಂತ ಬರುತ್ತೆ. ನೀವು ಅಪ್ಲೈ ಮಾಡ್ತಿದ್ರೆ ಅಂದ್ರೆ ಇಲ್ಲಿ RPC ಅಂತ ಬರಬೇಕು, ಹಂಗಂದ್ರೆ ಮಾತ್ರ ನೀವು ಅಪ್ಲೈ ಮಾಡ್ಬೇಕಾಗತ್ತೆ.
ರೂರಲ್ ಇದ್ರೆ ನೋಡ್ರಿ, ರೂರಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆ ಯಾವ ಒಂದು ಲಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದನ್ನ ತುಂಬಿ ಇಲ್ಲಿ ನೋಡ್ರಿ ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಇಲ್ಲಿ GM ಕ್ಯಾಂಡಿಡೇಟ್ಸ್ ಗೆ ಒಂದೇ ಅಂತಂದು ಹೇಳ್ತಿದ್ದಾರೆ. ಜನರಲ್ ಮೆರಿಟ್ ನವರಿದ್ರೆ ಇದನ್ನ ಜನರಲ್ ಕ್ಯಾಟಗರಿ ಅವರಿದ್ರೆ ಇದನ್ನ ತುಂಬಬೇಕಾಗುತ್ತೆ. ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇದ್ರೆ ಅದನ್ನ ತುಂಬಬೇಕಾಗುತ್ತೆ. ಕನ್ನಡ ಮೀಡಿಯಂ ಇದ್ರೆ ಅದನ್ನ ತುಂಬಬೇಕಾಗತ್ತೆ. ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಅದನ್ನ ತುಂಬಬೇಕಾಗತ್ತೆ. ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ತುಂಬಬೇಕಾಗತ್ತೆ. ಮ್ಯಾರಿಡ್ ಇದ್ರೆ ನೋಡ್ರಿ ಸಿಂಗಲ್ ಸ್ಪೌಸ್ ಅಂತ ಇದೆ. ಇಲ್ಲಿ ಸಿಂಗಲ್ ಇದ್ರೆ ಸಿಂಗಲ್ ಅಂತ ಇಲ್ಲಿ ಮ್ಯಾರಿಡ್ ಇದ್ರೆ ಏನಂತಂದ್ರೆ ಹೆಂಡತಿ ಹೆಣ್ಮಕ್ಳು ಇದ್ರೆ ಇಲ್ಲಿ ತಮ್ಮ ಗಂಡನ ಹೆಸರು. ಇಲ್ಲಿ ಏನಂತಂದ್ರೆ ಗಂಡ್ ಮಕ್ಳು ಅಪ್ಲೈ ಮಾಡ್ತಿದ್ರೆ ಮ್ಯಾರಿಡ್ ಇದ್ರೆ ಅವರ ಹೆಂಡತಿಯ ಹೆಸರನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ಸಿಟಿಜನ್ ಯಾವುದು ಅಂತಂದು ಇಲ್ಲಿ ತುಂಬಬೇಕತ್ತೆ. ನೀವು ನೋಡ್ರಿ SSLC ದಿ ವೆದರ್ ಶಿ ವ್ಯಾಪ್ ಪೋಸೆಸ್ ಹೈಯರ್ ಕ್ವಾಲಿಫಿಕೇಶನ್ ಅದರ್ ದನ್ SSLC ಅಂತ SSLC ಗಿಂತ ಮೇಲೆ ಓದಿದ್ರೆ ಇಲ್ಲಿ ಎಸ್ ಅಂತ ತುಂಬಬೇಕಾಗತ್ತೆ. ಇಲ್ಲಿ ಯಾವೊಂದು ಸ್ಕೂಲು ಕಾಲೇಜ್ನ ಅದನ್ನೆಲ್ಲ ಡೀಟೇಲ್ಸ್ ಇಲ್ಲಿ ತುಂಬಾ ಕೇಳಿದ್ದಾರೆ ಈ ಸತಿ. ನೀವು ಹೈಯರ್ ಕ್ವಾಲಿಫಿಕೇಶನ್ ಮಾಡಿದ್ರು ಇದನ್ನೆಲ್ಲ ತುಂಬೋದಿದ್ರೆ ತುಂಬೋದು ನೀವು. ಇಲ್ಲ ನಾನು SSLC ಅಷ್ಟೇ ಹಾಕ್ತೀನಿ ಅಂದ್ರೆ ನಿಮ್ ಇಷ್ಟ ಅದು. ನೀವು ಹೈಯರ್ ಕ್ವಾಲಿಫಿಕೇಶನ್ ಹಾಕಿದ್ರು ನೀವು ಹಾಕ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ಮತ್ತೆ ಪಿನ್ ಕೋಡ್ ಯಾವುದು, ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಎಸ್ ಅಂತ ತುಂಬಿಡಿ. ಇಲ್ಲಿ ಎಲ್ಲ ಆಟೋಮೆಟಿಕ್ ಆಫ್ ಹೆಚ್ಚಪ್ ಮೊಬೈಲ್ ನಂಬರು, ಲ್ಯಾಂಡ್ಲೈನ್ ನಂಬರು, ಇಮೇಲ್ ID, ಮತ್ತೆ ಅಪ್ಲಿಕೆಂಟ್ ವರ್ಕ್ ಮಾಡ್ತಿದಾರಾ ಅಂತ ಕೇಳ್ತಿದೆ. ವರ್ಕಿಂಗ್ ಇದ್ರೆ ಇಲ್ಲಿ ಡೀಟೇಲ್ಸ್ ನ ಎಸ್ ಅಂತ ತುಂಬಿ ಡೀಟೇಲ್ಸ್. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಯಾವ ಕೆಲಸದಲ್ಲಿ ಇದಾರಾ, ಇಲ್ಲ ಇಲ್ಲಿ ನೋ. ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಇದೆನಾ, ನೋ. ಅಪ್ಲಿಕೆಂಟ್ ಯಾವ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇದೆನಾ, ಇಲ್ಲಿ ನೋ. ಇಲ್ಲಿ ಇದ್ರೆ ಅದನ್ನೆಲ್ಲ ತುಂಬಬೇಕಾಗುತ್ತೆ. ಇಲ್ಲಿ ನೋ ಅಂತಾನೆ ಸೆಲೆಕ್ಟ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪ್ರಿವ್ಯೂ ಕೊಡಿ. ಇಲ್ಲಿ ನೀವು ಎಲ್ಲ ಸಬ್ಮಿಟ್ ಎಲ್ಲ ತುಂಬಿದಾಗ ಇಲ್ಲಿ ಪ್ರಿವ್ಯೂ ಬರ್ತಾಗುತ್ತೆ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಹೆಸರು ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಂದ್ 2-3 ಚೆಕ್ ಬಾಕ್ಸ್ ಬರುತ್ತೆ. ಟಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು OTP ಬರುತ್ತೆ. ಆ OTP ನ ಸಬ್ಮಿಟ್ ಮಾಡಿದಾಗ ನೀವು OTP ನ ಹಾಕಿದಾಗ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ಎಲ್ಲ ಅಪ್ಲೋಡ್ ಮಾಡೋದು, ಎಲ್ಲ ಡೀಟೇಲ್ಸ್ ನ ಅಪ್ಡೇಟ್ ಮಾಡೋದು ಬರುತ್ತೆ. ಕೆಲವೊಂದ್ಸತಿ ಏನಂತಂದ್ರೆ ನೀವು ಫೀ ಪೇಮೆಂಟ್ ಮಾಡಿದಾಗ ಮುಂದಿನ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಬರುತ್ತೆ. ಇಲ್ಲಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಇಲ್ಲಿ ಏನಂತಂದ್ರೆ ಕರ್ನಾಟಕ ಹೈಕೋರ್ಟ್ ಅಲ್ಲಿ ನೀವು ನಿಮ್ಮ ಎಜುಕೇಶನ್ ಏನು ಡಾಕ್ಯುಮೆಂಟ್ಸ್ ಇದಾವಲ್ಲ ಎಲ್ಲವೂ ಡಾಕ್ಯುಮೆಂಟ್ಸ್ ಏನಂತಂದ್ರೆ ನೀವು ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಈ ರೀತಿ ನೀವು ಒಂದು ಕರ್ನಾಟಕ ಹೈಕೋರ್ಟ್ ಗ್ರೂಪ್ ಡಿ ಹುದ್ದೆಗಳಿಗೆ ಈಸಿಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಹಿಂದೆ ನೀವು ಏನಾದ್ರೂ ಕರ್ನಾಟಕ ಹೈಕೋರ್ಟ್ ನ ಗ್ರೂಪ್ ಡಿ ಹುದ್ದೆಗಳಿಗೆ ಸಲ್ಲಿಸಿದ್ರೆ ಯಾವುದೇ ತರಹದ ಅಪ್ಲಿಕೇಶನ್ ಸಲ್ಲಿಸುವ ಅಗತ್ಯ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.